أشهد أن لا ರಹಮಾನಿಯಾ ಜುಮ್ಮಾ ಮಸೀದಿ ಅಂತ ಹೇಳಿದರೆ ಇದು ಸುಮಾರು 900 ವರ್ಷದ ಇತಿಹಾಸ ಇರುವಂಥ ಒಂದು ಮಸೀದಿಯಾಗಿದೆ. ಇಲ್ಲಿ ನಮ್ಮ ಈಗ ಮಾರ್ಗದ ಬದಿಯಲ್ಲಿ ಈಗ ಮಂಗಳೂರು ಬೆಂಗಳೂರು ಹೈವೇಯ ಬದಿಯಲ್ಲಿರುವಂಥ ಬದಿಯಾ ಜುಮ್ಮಾ ಮಸೀದಿ ಮುಂಚೆ ಇರಲಿಲ್ಲ. ಇದಕ್ಕಿಂತ ಮುಂಚೆ ಅಂದರೆ 900 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸೀದಿ ಅಂದರೆ ನಮ್ಮ ಅದೇ ರಹಮಾನಿಯಾ ಜುಮ್ಮಾ ಮಸೀದಿ ಆಗಿದೆ. ಈ ಮಸೀದಿ ಮುಂಚೆ ಇಲ್ಲಿ ಆಗ ಈ ನೇತ್ರಾವತಿ ನದಿಯೂ ಇರಲಿಲ್ಲ, ಕೇವಲ ಒಂದು ಸೇತುವೆ ಮಾತ್ರ ಇತ್ತು. ಇಲ್ಲಿನ ಕಣ್ಣೂರು ಪರಿಸರದ ಅದೇ ರೀತಿ ಹರೇಕಳ, ಪಾವೂರು, ಮಲಾರ್ ಈ ಪರಿಸರ ಎಲ್ಲ ಜನರು ನಮ್ಮ ಬದಿಯಾ ಇಲ್ಲಿ ರಹಮಾನಿಯಾ ಜುಮ್ಮಾ ಮಸೀದಿಗೆ ಬರ್ತಾ ಇದ್ರು. ಆಗ ಕೇವಲ ಒಂದು ಸೇತುವೆ ಮಾತ್ರ ಇತ್ತು, ಇಲ್ಲಿ ನೇತ್ರಾವತಿ ನದಿ ಇರಲಿಲ್ಲ. ಅದರ ನಂತರ ಆ ಸೇತುವೆ ದೊಡ್ಡದಾಗ್ತಾ ಹೋಗಿ ಇಲ್ಲಿ ನದಿ ಆಯಿತು. ಅದರ ನಂತರ ನದಿಯಾದ ನಂತರ 1923ರಲ್ಲಿ ಒಂದು ದೊಡ್ಡ ಜಲಪ್ರಳಯ ಬಂತು. ಇಲ್ಲಿ ದೊಡ್ಡ ಒಂದು ಪ್ರಳಯ ಆಗಿ ಆ ಪ್ರಳಯದ ಮುಖಾಂತರ ರಹಮಾನಿಯಾ ಜುಮ್ಮಾ ಮಸೀದಿ ಅದರಲ್ಲಿ ಕೊಚ್ಚಿ ಹೋಯಿತು. ಆ ಕೊಚ್ಚಿ ಹೋದ ನಂತರ ಈ ಊರಿನ ಹಿರಿಯರು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದರು. ಏನಂತ ಹೇಳಿದರೆ, ನಮಗೆ ಇಲ್ಲಿ ನಮಾಜ್ ಮಾಡಲಿಕ್ಕೆ ಒಂದು ಮಸೀದಿ ಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ ಮಂಗಳೂರು ಬೆಂಗಳೂರು ಹೈವೇಯ ಬದಿಯಲ್ಲಿ ಒಂದು ಮಸೀದಿಯನ್ನು ನಿರ್ಮಿಸಿದರು. ನಮ್ಮ ಈ ರಹಮಾನಿಯಾ ಜುಮ್ಮಾ ಮಸೀದಿ ಅಂತ ಅದು ನಡುಪಲ್ಲಿ ಎಂಬ ಹೆಸರಿನಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿ ಇಬ್ಬರು ಸಹೋದರರು ಮತ್ತು ಒಬ್ಬ ಸಹೋದರಿಯರ ಅಲ್ಲಿ ಮಕ್ಬರ ಇದೆ. ಇಲ್ಲಿ ಮುಂಚೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇಲ್ಲಿ ಎಲ್ಲರೂ ಅವರವರ ಕಷ್ಟಗಳನ್ನು ಹಿಡ್ಕೊಂಡು ಬಂದು ಅದೇ ರೀತಿ ಮಳೆ ಇಲ್ಲದ ಸಮಯದಲ್ಲಿ ಮಳೆ ಇಲ್ಲದಾಗ ಈ ದರ್ಗಾದ ಹತ್ತಿರ ಬಂದು ಎಲ್ಲರೂ ಜಾತಿ ಮತ ಭೇದ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಅವರು ಪ್ರಾರ್ಥನೆ ಮಾಡಿ ಹಿಂದಿರುಗದ ಮನೆಗೆ ಮುಟ್ಟುವುದಕ್ಕಿಂತ ಮುಂಚಿತವಾಗಿ ಮಳೆ ಧಾರಾಕಾರವಾಗಿ ಸುರಿದಂಥ ಹಲವಾರು ಸಂಭವಗಳು ಇದೆ ಅಂತ ಮುಂಚೆ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಮಸೀದಿ ಇಲ್ಲಿ ಕೇವಲ ಮಸೀದಿ ಮತ್ತು ಅಲ್ಲಿ ದರ್ಗಾದ ಸುಮಾರು 1 ಎಕರೆಗಿಂತಲೂ ಜಾಸ್ತಿಯಾಗಿ ಅಲ್ಲಿ ಜಮೀನು ಇತ್ತು ಪರಿಸರದಲ್ಲಿ. ಈಗ ನೀರಿನ ಸೆಳೆತಕ್ಕೆ ಒಳಗಾಗಿ ಈಗ ಕೇವಲ 50 ಸೆಂಟ್ಸ್ವರೆಗೆ ಮಾತ್ರ ಅಲ್ಲಿ ಬಾಕಿಯಾಗಿದೆ. ಉಳಿದ ಎಲ್ಲವೂ ನೀರಿನ ಸೆಳೆತಕ್ಕೆ ಅದೇ ರೀತಿ ಅಲ್ಲಿ ಮಣ್ಣೆಲ್ಲ ಜರಿದು ಹೋಗಿ ಅದೆಲ್ಲವೂ ಈಗ ನೇತ್ರಾವತಿ ನದಿಯ ಪಾಲಾಗಿದೆ. ಇಲ್ಲಿ ತುಂಬ ಹರಕೆಲ್ಲ ಹೊತ್ತು ತುಂಬ ಬೇರೆ ಬೇರೆ ಟೈಪಲ್ಲಿ ಬರ್ತಾರೆ ಜನರೆಲ್ಲ, ಮಕ್ಕಳೆಲ್ಲದವರು. ಮತ್ತು ಮೊದಲು ನಾವು ಸಣ್ಣವರಿರುವಾಗ ಈ ಬೆಲ್ಲಗಂಜಿ ಅಂತ ಹೇಳ್ತಾರೆ, ನಮ್ಮ ಇಲ್ಲಿಯ ಭಾಷೆಯಲ್ಲಿ ಚಕ್ರಗಂಜಿ ಅಂತ ಹೇಳ್ತಾರೆ, ಅದು ಇಲ್ಲಿ ಹರಕೆ ಕೊಡ್ತಾಯಿದ್ರು. ನಾವು ಇಲ್ಲಿ ದೋಣಿಯೆಲ್ಲ ಹೋಗಿ ಅಲ್ಲೆಲ್ಲ ಬಂದು ದುವಾ ಎಲ್ಲ ಮಾಡಿ ಹೋಗ್ತಾಯಿದ್ರು. ಎಲ್ಲ ಪೂರ ಆಗ್ತಾಯಿತ್ತು. ಏನೋ ಹರಕೆ ಇಟ್ಟರು ಎಲ್ಲ ಅವರಿಗೆ ಅದು ಸಿಗ್ತಾಯಿತ್ತು, ಅದರ ಪುಣ್ಯ. ಮತ್ತು ಇಲ್ಲಿ ತುಂಬ 900 ವರ್ಷ ಇದು ಇತಿಹಾಸ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ತಾಯಿಯವರು ನಮ್ಮ ತಂದೆಯವರೆಲ್ಲ ಇಲ್ಲಿ ತುಂಬ ಇದರ ವಿಷಯ ಎಲ್ಲ ಹೇಳ್ತಾ ಇದ್ರು. ಮತ್ತು ಈಗಿನವರಿಗೆಲ್ಲ ವಿಷಯ ಗೊತ್ತಿಲ್ಲ. ಈಗ ಹರಕೆ ಈಗಲೂ ಎಲ್ಲ ಜಾತಿಯವರು ಬರ್ತಾರೆ, ಹಿಂದೂ ಬರ್ತಾರೆ, ಮುಸ್ಲಿಂ ಬರ್ತಾರೆ, ಮತ್ತು ಕ್ರಿಶ್ಚಿಯನ್ಸ್ ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ ಇಲ್ಲಿಗೆ ಹರಕೆ ಇಡ್ತಾರೆ ಇಲ್ಲಿಗೆ.